ಚಿಗವ ನಂದು ಲಗ್ನದ ಬಂಗಾರ ಸಾಮಾನು ತರಕೊಂಟಾರ ಅದಕ್ಕೆ ಹೋಗ್ಬೇಕು ನಾನು. ಇನ್ನು ಬಸ್ಲಿಂಗ್ ಏನಾರ ತಿಳ್ಕೊಂತಾಳ ಅಂತೇಳಿ ಆಕಿನ ತಯಾರು ಮಾಡಕ್ಕೆ ಬಂದೆ. ಇಟ್ಟೋತಾನೆ ನಿಂತಿದ್ದು ಇನ್ನೊಂದಿಟ್ಟು ನಿಂದ್ರೆ ಅಯ್ಯವ. ಇಲ್ಲ ಏನು ನಾ ಏನು ಹುಡುಗನ ನೋಡಿಲ್ಲ ನೋಡೇನು ಬಿಡು. ಸರಿ ಚಿಗವ ನಾ ಬರ್ತೀನಿ, ಯಾಕಂದ್ರೆ ಬಂಗಾರ ತರಕೊಂಟಾರ ಅದಕ್ಕೆ. ಸರಿ ಆಯ್ತು ಹೋಗ್ಬಾ. ಈಕೆ ಬೇಕಿ ಈಕಿನ ಚಂದ ಅಲ್ಲ ಬೇ ಯಾಕ ನೀನು ಈಕಿ ನೋಡಕ್ ಬಂದೇನ ಮತ್ತೆ ನಮ್ಮ ಬಸ್ಲಿಂಗ್ ಯಾರು ನೋಡಕ್ ಬಂದೀನಿ ನೀನು ಸುಮ್ಕುಂದ್ರ ಬೇ. ಇರ್ಕಿನ ಚಂದ ಅದ್ರ ನಮ್ಮ ಬಸ್ಲಿಂಗ್ ಯಾರು. ಮೂರ್ತ ಮುಂದಾಗ ಮೂರ ಮಂದಿ ಬರಬಾರ್ದು ಅಂತಾರ. ಅಲ್ಲ ತಪ್ಪು ತಿಳ್ಕೊಬೇಡ್ರಿ ಮತ್ತೆ, ಯಾಕಂದ್ರೆ ಹಿರಿಯರು ಅಂತಾರಲ್ರಿ. ಅವು ಉಡಿ ತುಂಬ ಸಾಮಾನ ನೆನಪಾರಿ ನಮ್ಮ ಹುಡುಗಿ ಅಲ್ಲೇ ಮನ್ಯಾಗ ಬಿಟ್ಟು ಬಂದತ್ರಿ. ಅದಕ್ಕೆ ಬಾಳಿ ಹೋಗಿ ತರಕ್ ಹೋಗ್ಯಾನ್ರಿ ನಮ್ಮ ಮಳಿಯ. ಬರ್ತಾನ್ರಿ ಅವನು. ನಾನು 4 ಮಂದಿ ಬಂದೀವ್ರಿ. ಅಯ್ಯೋ ಪದ್ಧತಿನ್ಯಾಗ ಕೈ ಎತ್ತಿದಾರ್ರಿ ನಾವು. ನಮ್ಗೆಲ್ಲ ಪದ್ಧತಿ ಸಿರಿ ಆಗ್ಬೇಕು. ಹೌದ್ರಿ, ನೀವು 3 ಜನ ಬಂದ್ರಲ್ಲ ಅದಕ್ಕೆ ಅಂದಿನ್ರಿ, ತಪ್ಪು ತಿಳ್ಕೊಬೇಡ್ರಿ. ಅದ್ರಾಗ ಏನಿತ್ತು ಬಿಡ್ರಿ. 1 ನಿಮಿಷ ಬರ್ತೀನಿ. ಈಗ ಇಟ್ಟು ಮಾತಾಡ್ತಾರ. ಅಯ್ಯೋ ಬೇಸಿದಾರ ಬಿಡಿ ಇವರು. ಹೆಂಗೆ ಕೇಳ್ತಾವ್ರಿ ಓಕೆ, ಅದ್ರಾಗಿನ ತಪ್ಪೈತ್ ಬಿಡು. ಅವ್ರು ಹೇಳಿದ್ ಬರೋಬ್ಬರಿ ಐತಲ್ಲ. ಎಲ್ಲಾದ್ರೂ 30 ಮುಂದಾಗಿ 3 ಮಂದಿ ಬರಬಾರ್ದ ಅದಕ್ಕೆ ತಂದಾರ ಅವರು. ಅವ್ರಿಗೇನು ಗೊತ್ತಾ ನಿನ್ ಗಂಡ ಹೂವು ಹಣ್ಣು ತರಕ್ ಹೋಗ್ಯಾನ ಅಂತೇಳಿ. ಆದ್ರೂ ಹಂಗತಿ ಏನ್ ಬರ್ತಿತ್ತು ಬಿಡ. ಅಲ್ವೇ ಇವರು ಗನ ಸೊಕಿನ ಇದ್ದಂಗ ಅದಲ್ವೇ. ನೋಡು ಗಾಯ ಇಟ್ಟೋದ ಬಂದ್ ಕುಂತು ಒಬ್ರು ನಿಟ್ಬಿಟ್ಟು ಮಾತಾಡ್ಸಕ ಬಲ್ರ ಅಲ್ಲನ ಪರಿಚಯ ಇಲ್ಲಾರ್ದು ಏನ್ ಮಾತಾಡ್ಸ್ಬೇಕು ಅವ್ರು. ಬರ್ರಿ ಕುಂದ್ರಿ ನಿಂದ್ರಿ ಅಂತಾರ. ಸುಮ್ ಕುಂದ್ರ ನೀ ಗನ ಪಿಲ್ಲದಕ್ಕಿದಿ. ನಿನ್ 30 ಮುಂದಾಗಿ ತೊಂದ ಎದೆ ಮ್ಯಾಗ ಏರ್ಸ್ಕೊಳಕತ್ತಿ. ಹುಷಾರಿಂದ ಇರು. ಅತಿ ಸೈಡ್ಲ ಕೊಡಬಾರ್ದು. ಅಲ್ಲನ ಒಂದಿಟ್ ನೀನು ಅವ್ರು ಏಟ್ ಮಾತಾಡ್ತಾರ ಅರ್ಥ ಮಾತಾಡ್ಬಿ ಯವ್ವ. ಹಂಗ ಮಾತಾಡ್ಕೊಂತ ಕುಂದ್ರಕ್ ಹೋಗ್ಬೇಡ. ಇದ ಸೈಲ ಮುಂದೆ ಸಿಗೋದು. ಯವ್ವ ನನಗೆ ಗೊತ್ತಿತ್ತು ಸುಮ್ಮಿರ್ಬಿ. ತೊಂಬಂದ್ರೆ ಹೇಳಿ ಅದ ಬರ್ರಿ ಕೂಡ್ ಬರ್ರಿ. ನನ್ ಗಂಡ ಬುದ್ಧಿನೂ ಇಲ್ಲ ನೋಡು. ಇಷ್ಟು ಕೊಂಡು ತರುದ ಅಲ್ಲ ಬಾಯಿ ತಂದ್ರ ಮಾತು ಮುಗಿದು ಹೋಗಿತ್ತು. ಇಟ್ಟೆಲ್ಲಾ ತೊಗೊಂಬಂದ ನಾನು. ಅಲ್ರಿ ನಾವೇನ ಯಾರನ್ನ ಮಾತಾಡ್ಸಕ್ ಬಂದೇವನ ಇಟ್ಟಕೊಂಡ ಹಣ್ಣು ತೊಗೊಂಬಂದಿರಿ. ಸುಮ್ಮನೆ ಒಂದ್ ಡಜನ್ ಬಾಳೆಹಣ್ಣು ಅರ್ಶನ ಕುಂಕುಮ ಒಂದಿಷ್ಟು ಹೂ ತೊಗೊಂಬರ್ತಾರ. ಇವ್ರು ಇಡೀ ಬಜಾರ್ನಾಗ ಇದ್ದಿದ್ದು ಹಣ್ಣು ಹಂಪ್ಲ ಎಲ್ಲ ತೊಗೊಂಬಂದಿರಲ್ಲ. ಸುಮ್ ಕುಂದ್ರ ನಿನಗೇನ್ ಗೊತ್ತೈತಿ? ನಮ್ ದೊಡ್ಡ ಸ್ಥಾನಕ್ಕ ಇದು ಬಾಳ ಸುಮ್ಮಿರ. ಯಾನ್ ನೋಡಕ ನನಕಿನ್ನ ನೀನ ಅರ್ಬಟ್ಟಾಗಿ ಬಂದ್ಯಾವ ಮಾವ. ನಾವಲ್ಲಿ ಅಂದ್ರು ಬಿಡ್ಬೇಕಲ್ದು. ನಿಮ್ಮ ಅಕ್ಕ ಇದನ್ನ ಹಾಕೋ ಇದ ಹಿಂಗೆ ಹಾಕೊಂತಿ ನಿಂತ್ಲ ಹಾಕೊಂಡ್ ಬಂದ್ಯಪ್ಪ. ಮತ್ತೆ ಇನ್ನೇ ಮಾಡ್ಬೇಕು? ನಿಮ್ಮ ಅಕ್ಕ ಹೇಳದಂಗ ಕೇಳಿಕಂದ್ರ ನಿಮ್ಮ ಅಕ್ಕ ಅಯ್ಯೋ ನಾನ ಸುಮ್ ಬಿಡಂಗಿಲ್ಲಿ ನೋಡ್ಲಿ. ಹೇಳ್ತಾನೆ ಲಗ್ನ ಆಗಿಂದ ಮುಗಿದು ಹೋತ್ ನೋಡು. ನಮ್ ದಾಟಿ ಏನ್ ನಡೆಯಂಗಿಲ್ಲ ನೋಡು. ಎಲ್ಲಾ ಹೆಣ್ಮಕ್ಳದ. ನಮಸ್ಕಾರ ರೀ. ಬಾಳತನ್ರಿ ಬಂದ. ಅಯ್ಯ ಈ ಕೇಳಕ ನೀವ ಹುಡುಗಿ ಅಪ್ಪನು. ಹ್ಞೂನ್ರಿ. ಅದೇ ನಿಮ್ ತಂಗಿ ಗಂಡ ಇದಾರಲ್ರಿ. ನಾನು ಅದಕ್ಕೆ ಅವ್ರನ್ನ ಕರ್ಕೊಂಡ್ ಬರ್ಬೇಕಂತೇಳಿ ಹೋದೆ. ಕಿಲಿ ಹಾಕಿತ್ತು. ಹೊಲಕ್ ಹೋಗ್ಯಾರನ ಅಂತ ಹೊಲಕ್ ಹೋದೆ. ಅಲ್ಲಿ ಇದ್ದಿದ್ದಿಲ್ರಿ ಅವ್ರು ನಾವು ಅಂದಿನ್ರಿ ಸ್ವಲ್ಪ ಏನೋ ಕೆಲಸ ಐತಂತೆ ಹೋದ್ರಿ ಅವ್ರು. ಮತ್ತ ನಮ್ಗೂ ಚಲೋ ದಿನ ಮತ್ತ ಇನ್ನ ಹುಡ್ಕ್ಯಾರ್ಕೊಂತ ಎಲ್ಲಿ ಕುಂದ್ರದ ಅದೇನ ಅಂತಾರಲ್ಲ ಚಲೋ ಕಾರ್ಯಕ್ಕೆ ಬಾ ದಿನ ಬಿಡಬಾರ್ದಂತ. ಅದಕ್ಕೆ ನಮ್ಮ ಹುಡುಗೊಂದು ಅದ್ಗೊಲ್ ಮಿಟ್ಗೊಲ್ ಬಿದ್ದು ಬಿಡತಿ ಬಾರಿ ನೀವು ಅಂತೇಳಿ ಅದಕ್ಕೆ ಬೇಡ ಚಲೋ ದಿನಕ್ಕೆ ಬಾ ದಿನ ತರ ಮಾಡೋದು ಬೇಡ ಅಂತೇಳಿ ಬಂದ ಬಿಟ್ಟಿವಿ ನೋಡ್ರಿ. ಬೇಷಾತಾಳ್ರಿ. ಹುಡುಗಿ ಕರೆಸ್ರಿ ನೋಡೋಣ. ಮತ್ತೆ ಇನ್ನ ನಮಗೂ ಹೊತ್ತು ಬಾಳಾಗತ್ತ. ಮಳಿ ಒಂದು ಆಗ ಈಗ ಅನ್ನಕತ್ತತಿ. ನಾವು ಬೈಕ್ ತೊಗೊಂಬಂದೇವು ಅದಕ್ಕೆ. ಆಯ್ತು ಕರೆಸ್ತೇನೆ. ಪರವಾ ಪರವಾ ಕರ್ಕೊಂಬ ಬಸ್ಲಿಕ್ಕೆ. ಇನ್ನ ಮನಿ ನೀ ಎಷ್ಟು ನಾಚ್ಕೊಂತಿ ದಿನ ಇಟ್ಟು ನಾಚ್ಕೊಂತಿದ್ದಿನ. ಯಾವಾಗ್ಲ ಪಾರು ನೀವು ನಂಗಂತೆ ನಮ್ಮನೆ ಆಗತ್ತ. ಇಟ್ಟೆಲ್ಲ ಮಾತಾಡಬೇಡ ನೋಡ್ಲಿ. ನಿಮ್ಮ ಹುಡುಗ ನಿನ್ನ ನುಂಗು ಹಂಗ ನೋಡಕತ್ತಾನ ನೋಡಿ. ಅವನು ಅಲ್ಲಿ ನನ್ಗ ತಿನ್ನೋದು. ನಾ ಕಿಲಿಪ್ ಹಾಕ್ಸಿಲ್ಲ ಅವಂಗೂ ಅಂತ ಹಾಕಿಸ್ಬೇಕು ಪಾರಿ. ಹಾಕ್ಸಕಂತ ಬೇಸದಮ್ಮ ಹುಡುಗ ಇದೇನ್ಲಿ. ನಿನಕಿನ ಮೊದ್ಲು ಅವನ ನಾ ಕೇಳಕತ್ತಾನಲ್ಲ ಅಲ್ಲೇ ನಿಂತಲ್ವೇ. ಬಾ ಮುಂದಕ್ಕೆ. ನಮ್ಮ ಮಗಳು ಬಸ್ಲಿಂಗ ಅಂತ ಹೇಳ್ರಿ. ನನಗ 2 ಗಂಡ್ ಮಕ್ಳು ಒಬ್ಬಾಕಿ ಹೆಣ್ಮಗಳ್ರಿ. ನಮಸ್ಕಾರ ರೀ. ಇದೇಂದ್ಯಾ ನಿನ್ ಗತಿ ನಾವು ಐಕಿನ ಬೇಸದ ಅಂಜಿಗೆ ಅಂತ ಕೂಡಿ ಶಾಂತಿ ಆತ ತಗೋ. ಅಯ್ಯ ನಿಮ್ಮ ಹುಡುಗಿಯು ಒಂದಿಟ್ಟು ಹಲ್ಲು ಮುಂದಕ್ಕದಾವ್ರಿ. ಮತ್ತೆ ನಿಮ್ಮ ತಮ್ಮನು ಏನು ಹಲ್ಲು ಹಿಂದಕ್ಕದ ಅನ್ರಿ. ಅವರು ಹಂಗಾದವ ಆಡ್ರಿ ನೋಡ್ರಿ. ದಡಗನ ಮಾತಾಡ್ಬಿಡ್ತತಿ ನಮ್ಮ ಬಸ್ಲಿಂಗಿ. ಚಿಗವ ಆಕೆ ಮಾತಾಡಿದ್ದು ಬರೋಬ್ಬರಿ ಸುಮ್ರು ನೀನು. ಈಗಿನ ಕಾಲದಾಗ ಹಿಂಗ ಇರ್ಬೇಕು. ಅವ್ರ ಮನಿದ ಒಂದು ರೊಟ್ಟಿ ತಿಂದಾಳ ನೋಡು. ಅವ್ರು ಹೆಂಗಂತಾರ ಅದಕ್ಕೆ ಆಕೆ ಬರೋಬ್ಬರಿ ಉತ್ತರ ಕೊಟ್ಟ. ನಿಮ್ಮ ಕಾಲೆಲ್ಲ ಹೋತ್ವಿ ಹಂಗೆಲ್ಲ ಇರಬಾರ್ದು ಈಗ. ಆದ್ರೂ ಹಂಗೆ ದಡಗನ ಮಾತಾಡ್ಬಾರ್ದು. ಈಗ ಇಟ್ಟು ಮಾತಾಡ್ತಾಳಪ್ಪ ಆಕಿ. ಮುಂದೆ ಎಟ್ಟು ಮಾತಾಡಕ್ಕಿಲ್ಲ. ಈ ಹುಡುಗಿ ಬೇಡವ ಯವ್ವ. ನೋಡ್ಬೇವ ಹೆಂಗ್ ಎದಿ ಗಟ್ಟೋಂಗ್ ಮಾತಾಡ್ತಾ. ಬ್ಯಾಡಂದ್ರೆ ಬ್ಯಾಡವ. ಇಂಥ ಹುಡುಗಿನ ಬೇಡ ಯವ್ವ. ನೀ ಅಕ್ಕನ ಮಾತು ಕೇಳಕೋಬೇಡ. ಮದ್ವೆ ಅಂತ ಆದ್ರೆ ನಾನು ಈ ಬಸ್ಲಿಂಗ್ ಅವ್ರನ್ನ ಯವ್ವ ತುಸ ಹೆಣ್ಣು ನೋಡಿಲ್ಲವ. ಈ ನಿಮ್ಮ ತಮ್ಮನ ಹಲ್ಲು ಮುಂದಿದ್ದಕ್ಕೆ ಎಲ್ಲಾರು ಹಲ್ಲು ಮುಂದಕ್ಕದ ಹುಡುಗ ಚಂದಿಲ್ಲ ಅಂತೇಳಿ ಯವ್ವ ತುಸ ಒಗ್ದಾನ ಹರ್ಕೊಂಡಿಲ್ಲ. ಬ್ಯಾಡ್ಯವ ಆಕಿನೂ ಹಲ್ಲು ಮುಂದದಾವ ಇವನು ಹಲ್ಲು ಮುಂದದಾವ. ಇಬ್ರು ಒಪ್ಕೊಂಡಾರ. ನೀ ಸುಮ್ ಕುಂದ್ರು ಬಡ ಲಗ್ನ ಮಾಡ್ಬಿಡ್ತೀನಿ. ಮತ್ತೆ ನೀನು ಹಂಗತಿ ಅನ್ಬೇಕನ ಎದುರಿಗೆ ಹಂಗತಿ ಮಾತಾಡಿದ್ರ ಮತ್ತೆ ಸಿಟ್ಟು ಬರಂಗಿಲ್ಲ ನಾಕಿಗೆ. ನೋಡುವ ಈಗಿನ ಕಾಲದಾಗ ಯಾರು ಅನಸೋನಂಗಿಲ್ಲ. ನನ್ನ ಮಗಳ ಎಷ್ಟನೇ ಸಾಲಿ ಕಲ್ತಿ ತಂಗಿ? ನಂದು PUC ಫಸ್ಟ್ ಇಯರ್ ಓದಿನ್ರಿ. ಸೆಕೆಂಡ್ ಇಯರ್ ಹೋಗಕ್ ಆಗ್ಲಿಲ್ರಿ. PUC ಫಸ್ಟ್ ಇಯರ್ ಓದಿನ್ರಿ. ಅಡಿಗೆ ಮಾಡ್ತಿಲ್ ತಂಗಿ? ಮಾಡ್ತಾಳ್ರಿ. ನಮ್ಮ ಸುಳ್ಳಾಟ ನನಗೆ ನಿಟ್ಬಿಟ್ಟು ಅಡಿಗೆನ ಮಾಡಕ್ ಬರಂಗಿಲ್ಲ.
ನೋಡ್ರಿ ನಮ್ಗೆ ಹಿಂದೆ ಮುಂದೆ ಮಾತಾಡೋದು ಬೇಡ. ನಮ್ಗಂಕರು ಹುಡುಗಿ ಪಸಂದ್ ಬಂದ. ನಿಮ್ಗೆ ನಮ್ಮ ಬಗ್ಗೆ ಏನಾರ ತಿಳ್ಕೊಬೇಕಾಗಿತ್ತಂದ್ರ ನೀವು ಊರಿಗೆ ಬಂದು ತಿಳ್ಕೊಬೋದು. ಮತ್ತು ನೀವೇನಾರ ಹ್ಞೂ ಅಂದ್ರೆ ನಾವು ಇಲ್ಲೇ ಹುಡುಗಿನ ಕುಂದ್ರಿಸಿ ಉಡಿ ತುಂಬಿಡ್ತೇವ್ರಿ. ಅಯ್ಯಯ್ಯವ್ವ ಕುಲಾನಿಲಿ ಏನು ಕೇಳಾರ್ದ ಅಲ್ಲಿ ಹ್ಞೂ ಅಂದ ಬಿಟ್ಟಿಲ್ಲ ನೀನು. ಎಲ್ಲ ಬರೋಬ್ಬರಿ ಐತಿ, ಸುಮ್ಮಿರು ನೀನು. ಅಲ್ವೇ ಕೈ ಕಾಲು ನೋಡುವಂಗಿಲ್ಲನು, ಒಂದಿಟ್ಟು ಕೈ ಕಾಲು ನೋಡು. ಏನು ಅದನ್ನ ನೋಡೋಕೆ ಏನೈತಿ? ಕೈ ಕಣ್ಣಿಲೆ ಮೂಗಿಲೆ ಎಲ್ಲ ಬರೋಬ್ಬರಿ ಅದಾಳ, ಕಾಲು ಸುದ್ದದಾವು. ಇನ್ನೇನು ನೀ ಸುಮ್ಮಿರು ತಂಗಿ, ನಿಂಗೆ ಗೊತ್ತಾಗಂಗಿಲ್ಲ. ಅದ್ಯಾಕ ನನ್ನ ಮಗನ ಯಾರು ಒಪ್ಕೊಂಡಿಲ್ಲ, ಇದೊಂದು ಹುಡುಗಿ ಒಪ್ಕೊಂಡತಿ. ಮತ್ತೆ ಇದಕ್ಕೂ ಕಲ್ಲುಗಿ ಬಡ್ ಸುಮ್ಮಿರಿ ಅವ ನೀನು. ನಿಮ್ಮ ಕೇದ ಮಾಡ್ಕೊಂತವ್ರಿ, ನಮ್ಮ ಮಾತು ಯಾಕೆ ಕೇಳ್ತೀರಿ ಅಣ್ಣಾರ? ನೀವು ಹ್ಞೂ ಅಂದ್ರೆ ಜೋಡಿಲೆ ಕುಂದ್ರಿಸಿ ನಾವು ಉಡಿ ತುಂಬಿಡ್ತೀವಿ. ಹೆಂಗ್ ಮಾಡೋಣ ನೋಡ್ರಿ, ಹೆಂಗೆ ಅನ್ನಕ್ಕೆ ಏನೈತಿ, ಹುಡುಗ ಹುಡುಗಿ ಒಪ್ಕೊಂಡಾರ. ನಮ್ಮ ಬಸ್ಲಿಂಗಿಗೂ ಹುಡುಗ ಅಂದ್ರೆ ಇಷ್ಟ, ನಾ ಕೇಳೀನಿ. ಮತ್ತು ಇನ್ನೇನೈತಿ, ಎಲ್ಲ ಅಪಾರ್ಥಕ್ಕನ್ನ ಎಲ್ಲ ಕೇಳೀನಿ ನಾನು. ಕುಲಾನಿಲಿ ಒಳಗೆ ತೆಗಿಯಂಗಿಲ್ಲ ಅಂತ ಎಲ್ಲ, ಮತ್ತು ಆಸ್ತಿ ಅಂತಸ್ತಿ ಎಲ್ಲ ಬೇಯಿಸಿದಾರ ಅವರು. ಒಂದಿಟ್ಟು ಏನಂದ್ರೆ ಹುಡುಗ ಒಂದಿಟ್ಟು ಇದೈತಂತ. ನಾನು ನಮ್ಮನ್ನ ಫೋನ್ ಹಚ್ಚಿದ್ದೆ, ಒಂದಿಟ್ಟು ನೋಡ್ಕೊಂಬ ಅಂತೇಳಿ. ಅದೆಲ್ಲ ಚಲೋ ಅದಾರವ. ಹುಡುಗನ ಒಂದಿಟ್ಟು ಸಮದು ಭಾಳ ಐತಿ ಅಂದ್ರೆ ಅಷ್ಟೊಂದು ಯಾರು ಜ್ಞಾನ ಇಲ್ಲ ಅಂತಂದ. ಮುಂದೆ ತಾವು ತಿಳ್ಕೊಂತ ಹೋಗ್ತಾರ ಬಿಡು. ಹಂಗಾರ ಹ್ಞೂ ಅಂದ್ಬಿಡುನ. ಹ್ಮ್ ಆಕರ ನೀವು ಹೆಂಗೆ ಹೇಳ್ತೀರಿ ಹಂಗರಿ. ಅಯ್ಯಯ್ಯ ಇದಂತ ಪದ್ಧತಿ ಯವ್ವ, ಹಿಂಗೆಲ್ಲ ಮಾಡ್ಬಾರ್ದು. ಸುಮ್ಮಿರ್ಬೇ ನೀನು. ಯಾಕ ನೀ ಸುಮ್ಮಿರ್ಬೇ, ನೀವು ಸುಮ್ಮ ಕುಂತಿರಲ್ಲ. ಹೇಳ್ಬೇಕಿಲ್ಲ ಮಗು ಒಂದಿಟ್ಟು ಏನದ. ಈ ಪೆದ್ದಿ ನೀ ಸುಮ್ ಕುಂದ್ರು ನೋಡಿಲ್ಲ. ಆಕಿನ ನೋಡಿದ್ರ ನಿಮ್ಮ ತಮ್ಮನ ಗತಿನ ಅದಾಳ, ಅರ್ಧ ಮುರ್ದನ ಅದಾಳ ಆಕಿ. ಶಾನ್ಯರಾದ್ರ ನಿನ್ನನ ತವ್ರ ಮನಿಗೆ ಕರೆಯಂಗಿಲ್ಲ. ನೀ ಹೇಳ್ದಂಗೆ ಕೇಳ್ಕೊಂಡು ಹೋಗ್ಕಳ, ಸುಮ್ಮನೆ ಹ್ಞೂ ಅನ್ನ. ಪೆದ್ದಿ ಐತಿ ಅದು. ನಿಮ್ಮ ತಮ್ಮನು ಪೆದ್ದ, ಈ ಪೆದ್ದಿ. ಅಂದಲ್ಲಿನ ನಮ್ಮ ಆಟ ನಡೀತೈತಿ. ಸುಮ್ಮನೆ ಬಾಯಿ ಮುತ್ಕೊಂಡು ನಾ ಹೇಳೋದಷ್ಟು ಕೇಳು. ಜೊತಕ ಉಡಿ ತುಂಬೆ. ಬಸ್ಲಿಂಗಿ ಅವರು ಭಾಳ ಚಂದ ಕಾಣಕತ್ತೀರಿ ನೀವು. ನೀವು ಭಾಳ ಚಂದ ಕಾಣಕತ್ತೀರಿ. ನಾ ಏನೋ ತಂದೇನಿ ನಿಮಗೆ. ಇವ್ರೆಲ್ಲಾರು ಹೋಗಲಿ ಮುಂದಕ್ಕೆ, ನಾ ಎಲ್ಲ ಕೊಡ್ತೀನಂತ ನಿಮಗೆ. ಈಗ ಎಷ್ಟು ಮಾತಾಡ್ತಾನೆ ನೋಡಿ ಬಾಡೆ. ಏ ನೀಗಿದೆಲ್ಲ ವಿಷಯನ ನಾ ಹೇಳೋದಷ್ಟು ಮಾಡು. ಮುಂದೆ ನಾ ಏನು ಹೇಳ್ತೇನೆ ಅದನ್ನ ಕೇಳಕಂತಿ ನೋಡು. ನಿನ್ನ ತವ್ರ ಮನ್ಯಾಗ ನಿನ್ನ ಆಟ ನಡಿಬೇಕಂದ್ರೆ ಈ ಹುಡುಗಿ ಲಗ್ನ ಮಾಡು, ಸುಮ್ಮನೆ ಇರು. ಅಂತ ಒಪ್ಕೊಂಡು ಲಗ್ನ ಮಾಡೋನು. ದಯವಿಟ್ಟು ಕ್ಷಮಿಸ್ರಿ. ನಿನ್ನೆ ನಾನು ರವಿವಾರ ಒಂದರ ವಿಡಿಯೋ ಹಾಕೋಣ ಅಂತ ಅನ್ಕೊಂಡೆ. ಕರೆ ಅಂದ್ರೆ ನನಗೆ ಆಗಲಿಲ್ಲ. ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗಿದ್ದೀನಿ ರೀ. ಹೊಳೆ ಮನೆಗೆ ಬರೋಳಗೆ ಸುಸ್ತಾಗಿತ್ತು, ಹಿಂಗಾಗಿ ವಿಡಿಯೋ ಮಾಡಿ ಹಾಕಲಿಲ್ಲ ನಿನ್ನೆ. ಯಾಕಂದ್ರಿ ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಕವೋ ಏನಿಲ್ಲೋ, ನಿಮ್ಗೆ ಬಂದು ತಲುಪಾಕತ್ತಾವೋ ಏನಿಲ್ಲೋ ಗೊತ್ತಿಲ್ಲ. ನನಗೆ ನನ್ನ ವಿಡಿಯೋ ಬಂದು ತಲುಪಾಕತ್ರ ಹೌದು ಎಸ್ ಅಂತೇಳಿ ಕಮೆಂಟ್ ಮಾಡಿರಿ. ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿರಿ. ಇಲ್ಲ ಅಂದ್ರೆ ಮತ್ತು ನನಗೆ ಯಾವುದಕ್ಕೂ ಹೇಳ್ರಿ ನೀವು. ಈ ಕತೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಈ ಕತೆ ಮಾಡಿ ಹಾಕಂಗಿನೇ ಇಲ್ಲ. ಅಂದ್ರೆ ಕತಿನ ಮತ್ತು ಬೇರೆ ಥರ ಮಾಡೋಕೆ ಪ್ರಯತ್ನ ಪಡ್ತೀನಿ. ಯಾವುದಕ್ಕೂ ನನಗೆ ಹೇಳ್ರಿ ಪ್ಲೀಸ್. ಈ ಪಾರಕಾಗ ಸಪೋರ್ಟ್ ಮಾಡಿರಿ. ಹಂಗೆ ಈ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ಸ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಹೊಸ್ದಾಗಿ ಯಾರು ನೋಡಕತ್ತಾರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ವಿಡಿಯೋನ. ಯವ್ವ ಮಾವ ಬಂದ, ನೀ ಚಲೋ ಮಾಡಿ ನಾಟಕನ. ನೀನು ಒಂದಿಟ್ಟು ನೋಡಿಲ್ಲ ನಂಬುವಂಗ ನಾಟಕ ಮಾಡ್ಬೇಕಾ? ನೀ ಚಲೋ ಮಾಡಿ ಬೇಳಕ. ಅಲ್ಲ ಇವನ್ ಯಾಕ ಹಾಕೊಂಡು ಕುಂತೀವಿ ಹುಂಚಿಕಾಯಿನ? ಅಯ್ಯೋ ಒಂದಿಟ್ಟು ಈಗ ಬಿಸಿ ಬಿದ್ದಿತ್ತಾರೆ, ಅದಕ್ಕೆ ಇವನ್ನ ಹುಂಚೆ ನಿನ್ನ ಮ್ಯಾಗಿನ ಸಿಪ್ಪಿ ಬಿಡಿಸಿಟ್ನಿ ಅಂದ್ರೆ ಹಿಂದೆಗಡೆ ಯಾವಾಗ ರಜೆ ತಕೊಳಕ್ ಬರ್ತದೆ ಅಂತೇಳಿ ಆಗ ಬಿಡಿಸಿಡಾಕತ್ತೇನೆ. ಬಂದ್ಲಿಲ್ಲ ರಾಣಿ, ಮತ್ತೆ ಆಕಿನ ಕರ್ಕೊಂಡು ಹೋಗ್ಬೇಕಲ್ಲ ಬಂಗಾರ ತರಕ. ಇನ್ನೂ ಬಂದಿಲ್ರಿ. ಫೋನ್ ಹಚ್ಚಿದ್ದೆ ಬಾ ಅಂತೇಳಿ. ಬರ್ತೀನಿ ಬೇವ ಅಂತಂದು ಫೋನ್ ಹಚ್ಚಿದೇನ. ರೊಕ್ಕ ಮೇಳ ಅದವನ ಅಲ್ಬೇ ಬರೀ ರೊಕ್ಕ ರೊಕ್ಕ ಅಂತ ಕೇಳಿದ ಎಲ್ಲಾರ ಉದುರು ಬೀಳ್ತಾವನ. ಎಲ್ಲಿ ಅಂತ ಹೊಂದಸ್ಲಿ ಮನಿನು ಕಟ್ಟಸಂತಿ, ಸೊಸಿ ಬಂಗಾರನು ಮಾಡ್ಸಂತಿ, ಆ ಮನಿ ಓಪ್ಲಿಂಗ್ನು ಮಾಡಂತಿ. ಯಾವ್ದಂತ ಮಾಡ್ಲಿ ಬೇವ ನಾನು? ನಂದು ಒಂದ ಪಗಾರ. ಈ ಹಗರ್ಕ ಮಾತಾಡಿಯಪ್ಪ. ಅಲ್ಲನ ಈಗ ರಾಣಿಗೆ ತಾಳಿ ಚೈನ ಮಾಡಿಸ್ಬೇಕು ನಾವು. ಪಾಪ ಅದಕ್ಕೂ ಆಸೆ ಆಕಾಂಕ್ಷೆಗಳು ಇರಂಗಿಲ್ಲ. ಈಗ ಬರೀ ಕರಮನಿ ಕಟ್ಟಕ್ಕಾಗತ್ತ ಹುಡುಗಿಗೆ. ಈಗ ಏನ್ ಮಾಡ್ಬೇಕಯ್ಯಪ್ಪ? ನನಗೂ ಎಲ್ಲಿ ರೊಕ್ಕ ಹೊಂದವಲ್ಲು. ಅದೇನ ಮನಿ ಕಟ್ಟಿಸಿ ಕೈ ಹಾರಿ ಕುಂತೀವಿ ನಾವು. ಏನೋ ನನ್ನ ಸೊಸಿ ಚಲೋ ಮನ್ಯಾಗ ಬಾಳೆ ಮಾಡ್ಲಿ. ನಾನಂಕರು ಹಳೇ ಮನ್ಯಾಗ ಬಾಳೆ ಮಾಡಿದೆ. ನನ್ನ ಸೊಸಿನಾಗ ಚಂದಾಗ ದೊಡ್ಡ RCC ಬಿಲ್ಡಿಂಗ್ನಾಗ ಬಾಳೆ ಮಾಡ್ಲಿ ಅಂತೇಳಿ ಮಾಡಿದ್ನಿಯಪ್ಪ. ಏನ್ ಮಾಡೋದಯ್ಯಪ್ಪ? ಹೆಂಗ್ ಮಾಡೋದ ತಮ್ಮ ಈಗ ರೊಕ್ಕಕ್ಕ? ಏನ್ ಮಾಡ್ತೀನಿ ನೋಡುವ, ನನಗಂಕರು ಎಲ್ಲಿ ರೊಕ್ಕ ಮೇಳ ಅಲ್ಲಿಲ್ಲ ಯವ್ವ. ಈಗ ಏನ ತಾಳಿ ಚೈನ ಮಾಡ್ಸೋದು ಏನ್ ಬೇಕಾಗಿಲ್ಲ. ಸುಮ್ನೆ 2 ತಾಳಿ ಕಟ್ಟಿದ್ರೆ ನಡಿತೈತಿ ಅಲ್ಲನ. ಮತ್ತ ಅವು ಇವು ಯಾಕೆ ಬೇಕು? ಎಲ್ಲ ಅಂತೀಯಪ್ಪ. ನೋಡ ನಾ ಯಾಕಿನ ಗೆಳತಿಯರೊಳಗ ಆಸೆ ಅನ್ಸಂಗಿಲ್ಲನ. ನೋಡು ತೀರಾಕಿ ಗಂಡ ಗೌರ್ಮೆಂಟ್ ನೌಕರಿ ಆಗದಾನಂತ ಒಂದು ತಾಳಿ ಚೈನ ಮಾಡ್ಸಕ್ಕೂ ಯೋಗ್ಯತೆ ಇರಕಿಲ್ಲ. ನೀವು ಎಂತ ಕಡು ಬಡವ್ರು ಅದಾರಂದ್ರೂ ತಾಳಿ ಚೈನ ಮಾಡ್ಸಾಕಾರ ಅಂತಾರೆಯಪ್ಪ. ಪಾಪ ಅದು ಹುಡುಗಿಗೆ ಆಸೆ ಅನ್ಸಂಗಿಲ್ಲ ಏನಪ್ಪಕ್ಕಿಗೆ. ಆಕಿಗೆ ಅಸಹ್ಯ ಅನಸ್ತಂತೆ. ಈಗೇನ ಹಂಗಾರ ಬಡ್ಡಿ ಸಾಲ ತೆಗಿಲ್ಲ ಹೋಗಿ ಅಲ್ಲಿ ಬೇ. ನೀ ನಾನು ಏನ್ ಅನ್ಕೊಂಡಿ ಅಂತ ಕೇಳ್ತೇನೆ. ಆಯ್ತು ಬಿಡಿಯಪ್ಪ, ಹಗರ್ಕ ಮಾತಾಡು. ಈಗೇನು ಮಾಡೋದಪ್ಪ? ಬ್ಯಾಡ, ನಾನು ಕೊಳಗೈತಿಲ್ಲ ತಮ್ಮ. ಇದನ್ನ 1-2.5 ತೊಲಿ ಐತಿದ. ಹಂಗೆ ನಂದು ಅಂದ್ರೆ ನಿಮ್ಮ ಅಪ್ಪಂದು ಒಂದು ಸುತ್ತುಂಗ್ರಿ ಐತ್ಲ, ಅದು 1 ತೊಲಿದಾಗತ್ತ. ಅದನ್ನ ಕರಗಿಸಿ ಸುಮ್ಮನೆ ತಾಳಿ ಚೈನ ಮಾಡಿಸಿಬಿಡುನು. ಯಾಕ ಏನಾತು? ಏನೂ ಇಲ್ಲಪ್ಪ ತಮ್ಮ. ಅದ ಬಂಗಾರ ತರೋ ವಿಚಾರ ಮಾತಾಡಕತ್ತಿದ್ವಿ. ಇಲ್ವಾ ಅದೇನ ನಾನು ಬಂಗಾರ ಕೊಡ್ತೀನಿ ಅದ ಅನ್ನಕತ್ತಿದ್ದಿ. ಏನ್ ಕರಿ ಹೇಳುವ, ನಾನು ಮುಂದೆ ಸುಳ್ಳು ಹೇಳ್ಬೇಡ. ಯಾಕ
ನಾವೇನ ಹೊರಗ್ನೇರಲ್ಲ, ಇಬ್ರು ಒಂದ ತಾಯಿ ಮಕ್ಳು. ನಿನ್ನ ಕಷ್ಟ ಸುಖ ನನ್ನ ಹತ್ರ ಹೇಳು, ನನ್ನ ಕಷ್ಟ ಸುಖ ನಿನ್ನ ಹತ್ರ ಹೇಳ್ತೀನಿ. ನಮ್ ಇಬ್ರಿಗೂ ನನ್ ಬಿಟ್ರ ನಿನಗ್ ಗತಿ ಇಲ್ಲ, ನಿನಗ್ ಬಿಟ್ರ ನನಗ್ ಗತಿ ಇಲ್ಲ. ಯಾಕ ಏನು ಏನ್ ಹೇಳ ನನ್ ಮುಂದ. ಏನಿಲ್ಲಪ್ಪ, ಹಂಗ ಹಂಗ ಮನಿ ಇರ್ತಾವಲ್ಲ ತಮ್ಮ ರಗಡಾಟಿಗೆ. ಇಲ್ವಾ ಯಾಕ ಏನ ಮಾತಾಡಕತ್ತಿದ್ದಿ, ಮಕ್ಕನು ಯಾಕ ಸಪ್ಪಗೈತಿ? ಇಲ್ಲ ನಿನಗೇನ ತೊಂದ್ರೆ ಆದಂಗೈತಿ. ಕರಿ ಹೇಳು, ನನ್ ಮುಂದ್ ಹೇಳು. ಅಲ್ಲೋ ನೀನಾರ ಹೇಳು ಏನಾತಂತೇಳಿ. ನೋಡ್ ಮಾವ ನೀನಾರ ಹೇಳ. ರಾಣಿಗೆ ತಾಳಿ ಚೈನ ಮಾಡ್ಸ್ಲೇಬೇಕಂತೇಳಿ ನಿಂತು ಬಿಟ್ಟಾಳ. ಈಗ ಬ್ಯಾಡ ಅಂತಂದ್ರ ಇಲ್ಲ ನನ್ನ ಸೊಸಿಗೆ ಹಾಕಬೇಕು ತಾಳಿ ಚೈನ್ ಅಂತ ಅನ್ನಕತ್ತಾಳ. ತಾನ್ ಕೊಳ್ಳಾಗಿಂದ ಸರ ಮಾಡ್ತಾಳಂತ. ಅವು ಅಪ್ಪಂದು ಒಂದು ಉಂಗ್ರ ಐತಿ, ಸರ ಐತಿ, ಮಾಡ್ತಾಳಂತ. ಮತ್ತ ಮನಿ ಕಟ್ಟಿಸಿ ನಾವೆಲ್ಲ ಕೈ ಹಾರ್ಬಿಟ್ಟಿವಿ. ಎಲ್ಲಿದ್ದ ತರುನು ಬಂಗಾರನ. ಅದಕ್ಕೆ ಬ್ಯಾಡವಾ ಮುಂದೆ ಮಾಡಿಸ್ಕೊಡ್ತೀನಿ ಅಂತಂದೆ. ಈಗ ನಾನು ಸಾಲ ತೆಗೆದ್ಬಿಟ್ಟಿನಿ. ಮತ್ತ ಈಗ ರೊಕ್ಕ ಹೊಂದಂದ್ರ ಹೊಂದತ್ತಾ? ಆದ್ರೆ ಬೇರೆ ಒಂದು 3 ತೊಲಿದಾರ ತಾಳಿ ಚೈನ ಮಾಡಿಸಿದ್ರಿ ತುಸಾಗತ್ತ ಅಮ್ಮ ರೊಕ್ಕ. ಒಂದು 4-5 ಲಕ್ಷ ರೂಪಾಯಿ ಬೇಡ. ಅದಕ್ಕೆ ಬೇಡವಾ ಅನ್ನಕತ್ತೀನಿ. ಹಿಂಗ ಹಠ ಹಿಡಿದು ಕುಂತಾಳ ನೋಡು. ಅವ್ನ ಬಂಗಾರ ಮಾರಿ ಅವ್ನ ಕರಗಿಸಿ ಅವನ ಮಾಡಿಸ್ಬಿಡ್ತೀನಿ ನನ್ನ ಸೊಸಿಗೆ ತಾಳಿ ಚೈನ್ ಅಂತಿ. ಭಾಳ ಶೆಣಕಿ ತಗೋರ್ವಾ. ಕೈಯಾಗಿರ್ಲಿಕ್ಕಂದ್ರ ಹಿಂಗ್ ಮಾಡುದನ? ಬೇಡವಾ ಯಾಕ? ನೋಡಪ್ಪ, ಈಗ ವಯಸ್ಸಿನಾಗ ಹಾಕೊಂಡೋತು. ಈಗ ಅಲ್ಲಿ ಹೊಸ ಲಗ್ನ ಆದಾಗ ಅಲ್ಲಿ ಇಲ್ಲಿ ಅಡ್ಡಾಡಕ್ ಹೋಗ್ತಾರ. ಅವ್ರ ಗೆಳತಿಯಾರು ಅಲ್ಲ ಅನ್ನಂಗಿಲ್ಲನ, ಊರಾಣ ಮಂದಿರ ಹಂಗ್ಸಕ್ಕಿಲ್ಲನ ಯಪ್ಪ. ನನ್ನ ಮಗ ಗೌರ್ಮೆಂಟ್ ನೌಕರಿ ಮಾಡ್ತಾನ, ತೀರ ಅವಕ್ಕೊಂದು ಬಂಗಾರ ತಾಳಿ ಚೈನ ಮಾಡಿಸೋದು ಗತಿ ಇರಾಕಿಲ್ಲನ ಅಂತ ಅನ್ನಂಗಿಲ್ಲ ಯಪ್ಪ. ನಾನು ಮಾಡಿಸಿ ಹಾಕಿದ್ದೆ, ಏನು ಮಾಡ್ಲಿಯಪ್ಪ, ಎಲ್ಲಿ ರೊಕ್ಕ ಕೊಡ್ತಾವಂದ್ರ ಎಲ್ಲಿ ಕೊಡವಲ್ರು. ಅದಕ್ಕೆ ಸುಮ್ಮನೆ ಇವನ್ನ ಬಂಗಾರ ಇಟ್ಟು ಇಲ್ಲ ಅಂದ್ರೆ ಕರ್ಗಿಸಿ ಮಾಡಿಸಿ ಅಂತೀನಿ. ಪಾಪ ಆಕಿಗೂ ಆಸೆ ಇರಂಗಿಲ್ಲನಪ್ಪ. ಗೆಳತಿ ಮುಂದೆ ಮಾತಾಡ್ಕೊಳಕತ್ತಿದ್ಲು. ಅದನ್ನ ಕೇಳಿಸ್ಕೊಂಡಿನಿ ನಾನು. ನನಗೂ ತಾಳಿ ಚೈನ್ ಹಾಕರ್ಲಿ ಅನ್ನಕತ್ತಿದ್ಲು. ಈಗ ನೋಡಪ್ಪ, ನಾವು ಬ್ಯಾಡ ಅಂದ್ರೆ ಆಕಿ ಮನ್ಸಿ ಬ್ಯಾಡ್ನು ಅನ್ಸಂಗಿಲ್ಲ ಅಂತಮ್ಮ. ಯಾಕ ನಿನ್ನ ಮನಸ್ಸು ಎಷ್ಟು ದೊಡ್ಡದೈತವ. ಅಲ್ಲ ನಿನ್ ಹತ್ರ ಇರ್ಲಿಕ್ಕಂದ್ರೂ ಅಲ್ಲ ನೀನು ಕೊಳ್ಳಾಗಿನ ಸಾಮಾನ ಮಾರಿ ಮಾಡ್ತೀನಿ ಅಂತ ಇಲ್ವಾ? ಕರಿ ಅಂದ್ರವ ನನ್ನ ಮಗಳು ನಿನ್ನ ಮನೆಗೆ ಹೋಗಕ ಭಾಳ ಪುಣ್ಯ ಮಾಡ್ಯಾಳ ಅಕ್ಕ. ನೋಡುವ ಅಕ್ಕ, ನೀನು ಬಂಗಾರ ಮಾರೋದು ಬೇಡ. ಒತ್ತಿ ಇಡೋದನ್ನು ಬೇಡ. ಅದು ನಾನು ಆಕಿ ಲಗ್ನಕ್ಕಂತೇಳಿ ಒಂದು 3-3.5 ತೊಲಿದು ಇವನ್ನ ಸುತ್ತುಂಬ್ರ ತಂದಿಟ್ಟಿನಿ. ಅವನ್ನ ಕೊಡ್ತೀನಿ, ಅವನ್ನ ಮಾಡಿಸ್ಬಿಡ್ರಿ. ಅಯ್ಯಯ್ಯ, ರಾಣಿ ಗೊತ್ತಾತಂದ್ರ ತೀರ ನಮ್ಮ ಅಪ್ಪನ ಮಾಡಿಸ್ಕೊಟ್ಟ, ಇವಕ್ಕ ಮಾಡಿಸ್ಕೊಡಕ ಆಗ್ಲಿಲ್ಲ ನೋಡಂತ ಅನ್ನಕಿಲ್ಲನ. ಆಕಿ ಗೊತ್ತಾದ್ರಲ್ಲ ನಾ ಕೊಡಕತ್ತೀನಿ. ಸುಮ್ಮನೆ ಆಕಿ ಲಗ್ನಕ್ಕಂತ ಎತ್ತಿಟ್ಟಿದ್ನ್ಯಾ, ಯಾವಾಗಾದ್ರೂ ಆಕಿ ಕೊಡೋದ. ಈಗ ಹಿಂಗ್ ಕೊಟ್ಟು ಬಿಡ್ತೀನಿ. ಯಾಕೆ ತಿಳಿ ಕೆಡ್ಸ್ಕೊಂತೀವಿ ಅಕ್ಕ? ತಿಳಿ ಕೆಡ್ಸ್ಕೊಬಿಡ. ಸುಮ್ಮನೆ ಕೊಡ್ತೀನಿ, ಅನ್ನ ಕೊಟ್ಟು ಮಾಡಿಸ್ಬಿಡುನಂತ. ಮತ್ತ ನೀನ್ ಏಂತ ಏನಂತ ಆಕಿಗೂ ಗೊತ್ತೇ ಇಲ್ಲಲ್ಲ. ಬಂಗಾರ ತಗೊಂಡಿದ್ದ ಗೊತ್ತಿಲ್ಲ. ನಾನು ಸ್ವಲ್ಪ ನೋಡ್ವಾ ಹೆಣ್ಮಗಳು ಅದಾಳ ಅಂದ್ರ ನಾ ಏನ್ ಮತ್ತ ನಮಗೂ ಕೈಯಾಗ ರೊಕ್ಕ ನಿಂದ್ರಂಗಿಲ್ಲ ಯಾಕ. ಅದಕ್ಕೆ 1 ಗ್ರಾಮಿನ ಉಂಗ್ರ 2 ಗ್ರಾಮಿನ ಉಂಗ್ರ ಕೈಯಾಗ ರೊಕ್ಕ ಇದ್ದಾಗ ಒಂದಿಟ್ಟು ಸುತ್ತುಂಗ್ರ ತಗೊಂಡಿಟ್ಕೊಂಡಿದ್ನ್ಯಕ್ಕ. ಈಗ ಅದು ಆಕಿಗೂ ಗೊತ್ತಿಲ್ಲ. ಅವನ ಕೊಟ್ಟು ಮಾಡಿಸ್ಬಿಡುನಂತ. ಯಾರ ಮುಂದೆ ಮಿಸ್ಗಾಕ್ ಹೋಗ್ಬೇಡ. ಬೇಡಪ್ಪ ಮಾವ. ಅಲ್ಲನ ಬೇಡ ಬೇಡ. ವರದಕ್ಷಿಣೆ ತಗೊಂಡಿಲ್ಲ ಅನ್ನೋದು ಇದನ್ನ ಹಾಕೋದು ಬೇಡ ಬೇಡ ಬೇಡ. ನಾನು ನೀರ ನಾ ಮಾಡ್ಸಕ್ಕಿನ ಅಲ್ಲಲ್ಲಿ ಆಕೆಗೆ ಎಂತ ತಗೊಂಡಿನಿ. ಇದ್ರಾಗ ಏನೈತಿ? ಬೇಡ ಬೇಡ. ನಾ ಎಲ್ಲ ಕೊಡ್ತೀನಂತ. ಅಲ್ಲ ಯಾವಾಗಿದ್ರು ಆಕೆಗೆ ಎಲ್ಲ ಕೊಡೋದು. ಈಗ ನಾವ್ ಹೇಳಿದ್ರಲ್ಲ ಗೊತ್ತಾಗೋದು ರಾಣಿಗೆ. ಸುಮ್ಮನೆ ಇರ್ರಿ ನೀವು, ಯಾರು ಮಿಸ್ಗಾಕ್ ಹೋಗ್ಬೇಡ್ರಿ. ಇದು ನಮ್ಮ 3 ಮಂದಿ ಹತ್ರ ಅಷ್ಟೇ ಇರ್ಲಿ. ಸರಿ, ಸುತ್ತುಂಗ್ರ ತರ್ತೀನಿ, ನಿನ್ ಕೈಯಾಗ ಕೊಡ್ತೀನಿ. ಮಾಡಿಸ್ಬಿಡು. ಏಯಪ್ಪ, ನಿನ್ನ ಮಾತು ತೆಗೆದು ಹಾಕಕ್ಕೂ ಬರಂಗಿಲ್ಲ. ಏನಯ್ಯಪ್ಪ, ಎಂಥ ಪರಿಸ್ಥಿತಿ ಬಂತು. ಅಲ್ಬಿ ಅಕ್ಕ, ನೀ ಯಾಕೆ ಹಂಗ ಅನ್ಕೊಂತಿ? ನನ್ನ ಮಗಳಿಗೋಸ್ಕರನ ಇಷ್ಟೆಲ್ಲ ಮಾಡಿದೀನಿ ನೀನು. ಮತ್ತೆ ನೋಡ್ ಆಕಿ ಸಂಬಂಧನ ಮನಿ ಕಟ್ಟಿಸೇ ಲಗ್ನ ಮಾಡೋಣಂತಂದಿ. ಮತ್ತೆ ಇಷ್ಟೆಲ್ಲ ನನ್ನ ಮಗಳಿಗೆ ಇದನ್ನ ಮಾಡ್ತಿರ್ಬೇಕಾದ್ರೆ ನಾನು 3.5 ತೊಲಿ ಬಂಗಾರ ಕೊಡಕ್ಕಾಗಲ್ಲ. ಕೊಡ್ತೀನಿ. ಆಕಿ ಮುಂದೆ ಯಾರು ಮಿಸ್ಗಾಕ್ ಹೋಗ್ಬೇಡ್ರಿ. ಸರಿಪ್ಪ. ಮತ್ತು ನೀನು ಹೆಂಡತಿಗೆ ಅಂದಿಯಪ್ಪ, ಮತ್ತು ತಾಯಿ ಮಕ್ಕಳು ಮಾತಾಡ್ಕೊಂಡು ನಾಳೆ ಅವು ಮತ್ತು ನಮ್ಮ ಮನ್ಯಾಗ ಕದ್ನಕ್ಕೆ ಮೂಲ ಆಗ್ಬಾರ್ದಲ್ಲಪ್ಪ. ನಾನೇ ಹೇಳಕತ್ತೀನಿ ಅಲ್ಬಿ, ಯಾರಿಗೂ ಮಿಸ್ಗಂಗಿಲ್ಲ ಆತ. ಮಾವ, ನಾ ಹೇಳ್ತೀನಿ ನೋಡಪ್ಪ, ನಾನು ಹೊಳೆ ಕೊಡ್ತೀನಿ ಅದು ನಮ್ಮ ಬಂಗಾರನ. ಹುಚ್ಕೊಂಡ್ರ ಸುಮ್ಮಿರ್ಲಿ. ನೀ ಏನ್ ಚಂದ ಮಾತಾಡ್ತಿ. ಈಗಿನ ಕಾಲದಾಗ ರೊಕ್ಕ ರೊಕ್ಕ ಬಂಗಾರ ಬಂಗಾರ ಅಂತ ಬಾಯ್ ಬಡ್ಕೊಂತದ. ನಾನಾಗ್ಲಿ ಕೊಡಕತ್ರ ಹಿಂಗತಿ ಮಾಡ್ತಿ ಅಲ್ಲಿ. ಕರಿ ಅಂದ್ರೆ ಬಂಗಾರದಂತ ಅಳಿಯ ಸಿಕ್ಕಿ ನೀನು. ಅಕ್ಕಿ ಹೇಳಿದ್ರೆ ಗೊತ್ತಾಗುತ್ತೆ. ಇದನ್ನ ಇಲ್ಲಿಗೆ ಮುಗಿಸ್ಬಿಡ್ರಿ.